ನಮಸ್ತೆ ಎಲ್ರಿಗೂ ದಾತ್ರಿ ಆಸ್ಟ್ರೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರು ಹೇಗಿರ್ತಾರೆ ಅಂತ ತಿಳಿದುಕೊಳ್ಳುವ. ಮೊದಲನೆಯದಾಗಿ ಕನ್ಯಾ ರಾಶಿ ಬಂದು ಭೂಮಿ ತತ್ವದ ರಾಶಿ, ದ್ವಿ ಸ್ವಭಾವದ ರಾಶಿ. ಈ ರಾಶಿಯ ಅಧಿಪತಿ ಬಂದು ಬುಧ ಗ್ರಹ. ಸೊ ಬುಧನ ಪ್ರಭಾವದಿಂದಾಗಿ ಈ ರಾಶಿಯವರಿಗೆ ಆಲೋಚನಾ ಶಕ್ತಿ ತುಂಬಾನೇ ಹೆಚ್ಚು. ಕನ್ಯಾ ರಾಶಿಯವರು ಸುಂದರವಾಗಿ ಆಕರ್ಷಕ ವ್ಯಕ್ತಿತ್ವ ಹೊಂದಿರ್ತಾರೆ. ಇವರಿಗೆ ನಾಚಿಕೆ ಸ್ವಲ್ಪ ಜಾಸ್ತಿ, ಹಾಗೆ ತಮ್ಮ ವಯಸ್ಸಿಗಿಂತ ಸ್ವಲ್ಪ ಚಿಕ್ಕವರಾಗಿ ಕಾಣ್ತಾರೆ ನೋಡ್ಲಿಕ್ಕೆ. ನಿಮ್ಮ ಬುದ್ಧಿ ಮಕ್ಕಳ ಬುದ್ಧಿ, ಅದೇ ಭಾವದಲ್ಲಿ ಇರ್ತೀರಿ. ಪ್ರತಿಯೊಂದು ಎಕ್ಸೈಟ್ಮೆಂಟ್ನ ಹೇಳ್ಕೊಳ್ಳುವಂಥದ್ದು, ದುಃಖವನ್ನು ಕೂಡ ಹೇಳ್ಕೊಂಡ್ಬಿಡ್ತೀರಿ. ಎಷ್ಟೇ ವಯಸ್ಸಾದರೂ ಯು ಆರ್ ಎ ಕಿಡ್. ನಿಮಗೆ ಚಿಕ್ಕ ಮಕ್ಕಳ ಬುದ್ಧಿ ಯಾವಾಗಲೂ ಇರುತ್ತೆ, ಮುಗ್ಧತೆ ಇರುತ್ತೆ, ಆದರೆ ಬುದ್ಧಿವಂತರಾಗಿರ್ತೀರ. ಬುಧ ಗ್ರಹವು ಸಂವಹನ, ಕಮ್ಯುನಿಕೇಶನ್ ಮತ್ತು ಯೋಚನಾ ಶಕ್ತಿಗೆ ಸಂಬಂಧಿಸಿದಂತಹ ಗ್ರಹ. ಹಾಗಾಗಿ ಕನ್ಯಾ ರಾಶಿಯವರು ಹುಟ್ಟು ಬುದ್ಧಿವಂತರು, ಒಳ್ಳೆಯ ಮಾತುಗಾರರು, ಸಣ್ಣ ಸಣ್ಣ ವಿಚಾರವನ್ನು ಆಳವಾಗಿ ಗಮನಿಸ್ತಾರೆ. ಇವರು ಬುದ್ಧಿವಂತರಾಗಿರುವುದರಿಂದ ಬೇರೆಯವರು ಇವರಿಗೆ ಮೋಸ ಮಾಡುವುದು ಅಷ್ಟು ಸುಲಭವಲ್ಲ. ಕನ್ಯಾ ರಾಶಿ ಇಲ್ಲ ಕನ್ಯಾ ಲಗ್ನದವರು 0 ಇಂದ ಮೇಲೆ ಬಂದಿರ್ತೀರಿ. ಬಹಳ ಚಿಕ್ಕ ವಯಸ್ಸಿಗೆ ಒದ್ದಾಟ, ಇಲ್ಲ ನೋವು, ಇಲ್ಲ ನಷ್ಟ, ಇಲ್ಲ ರೆಸ್ಪಾನ್ಸಿಬಿಲಿಟಿ ಅಥವಾ ಕುಟುಂಬದಲ್ಲಿ ಸಮಸ್ಯೆ ತುಂಬ ನೋಡಿಕೊಂಡು ಬಂದಿರ್ತಾರೆ. ಈ ಕನ್ಯಾ ರಾಶಿಯವರು ಅಬ್ಸರ್ವೇಷನ್, ಗ್ರಹಿಕೆಯಲ್ಲಿ ಇತರರಿಗಿಂತ ಮೊದಲಿರ್ತಾರೆ. ಇವರು ಇತರರ ಬಗ್ಗೆ ಎಷ್ಟು ಗಮನ ಇಡ್ತಾರೆ ಅಂತ ತಿಳ್ಕೊಳ್ಳೋದು ಅಸಾಧ್ಯ. ಸ್ನೇಹ ಮಾಡುವುದಕ್ಕಿಂತ ಮುಂಚೆ ಅವರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ. ಯಾರಾದರೂ ಈ ಕನ್ಯಾ ರಾಶಿಯವರಿಗೆ ಕ್ಲೋಸ್ ಆದರೆ ಅವರ ಯೋಗಕ್ಷೇಮದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ಮಾಡ್ತಾರೆ. ತಮ್ಮ ಸ್ನೇಹಿತರನ್ನು, ಕುಟುಂಬದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ತಮ್ಮ ಹಿತೈಷಿಗಳನ್ನು ಬೆಂಬಲಿಸ್ತಾರೆ. ತಮ್ಮ ಆತ್ಮೀಯರಿಗಾಗಿ ಹೋರಾಡ್ತಾರೆ. ಇವರು ಸ್ವಲ್ಪ ಹಠಮಾರಿಯಾಗಿರ್ತಾರೆ. ಕನ್ಯಾ ರಾಶಿಯವರು ಒಂದು ವಿಷಯದ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚು ಆಲೋಚನೆ ಮಾಡ್ತಾರೆ. ಹಾಗೆ ಕ್ವಶನ್ಸ್ ಕೇಳುವಂಥದ್ದು, ಎಲ್ಲದಕ್ಕೂ ಹೆಚ್ಚಾಗಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಈ ಕನ್ಯಾ ರಾಶಿಯವರು ತಾವು ಮಾಡುವ ಕೆಲಸಕ್ಕೆ ಹೆಚ್ಚು ಆದ್ಯತೆ ನೀಡ್ತಾರೆ, ಆದರೆ ವರ್ಕೋಹಾಲಿಕ್ಗಳಲ್ಲ. ಕೆಲವು ಸಮಯವನ್ನು ತಮಗೆ ಇಷ್ಟವಾದ ವಿಷಯಗಳು, ವ್ಯಕ್ತಿಗಳಿಗಾಗಿ ಆ ಸಮಯವನ್ನು ಮೀಸಲಿಡ್ತಾರೆ. ತಮಗಿಷ್ಟವಾದ ಕಾರ್ಯಕ್ರಮಗಳು, ಹೀಗೆ ಸಮಯವನ್ನು ಕೆಲವೊಂದು ನಿಖರವಾದಂತಹ ವಿಷಯಗಳಿಗೆ ಮೀಸಲಿಟ್ಟು ಎಂಜಾಯ್ ಮಾಡ್ತಾರೆ. ಇವರನ್ನು ವರ್ಕೋಹಾಲಿಕ್ ಅನ್ನೋದಕ್ಕಿಂತ ಪಕ್ಕ ಪ್ಲಾನಿಂಗ್ ವ್ಯಕ್ತಿಗಳು ಅಂತ ಹೇಳಬಹುದು. ಹಾಗೆ ಇವರು ಫ್ಯೂಚರಲ್ಲಿ ಬರಬಹುದಾದಂತಹ ಕೆಟ್ಟ ಸನ್ನಿವೇಶಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಾರೆ. ಆದರೆ ಈ ಕನ್ಯಾ ರಾಶಿಯವರು ಎಂಥದೇ ಬ್ಯಾಡ್ ಸಿಚುವೇಶನ್ ಬಂದರೂ ಅದನ್ನು ಚೆನ್ನಾಗಿ ನಿಭಾಯಿಸಬಲ್ಲರು. ಈ ಕನ್ಯಾ ರಾಶಿಯವರಿಗೆ ಅವರಿಗೆ ಗೊತ್ತಿಲ್ಲದೆ ಡ್ಯಾನ್ಸ್ ಇಷ್ಟ, ಇಲ್ಲ ಬರವಣಿಗೆ ಇಷ್ಟ, ಇಲ್ಲ ಮ್ಯೂಸಿಕ್ ಇಷ್ಟ, ಇಲ್ಲ ಹಾಡುಗಾರಿಕೆ ಇಷ್ಟ, ಇಲ್ಲ ಪೇಂಟಿಂಗ್ ತುಂಬ ಇಷ್ಟ. ಆದರೆ ಎಲ್ಲೋ ಈ ಗ್ರಹಗತಿಗಳು ಇಲ್ಲ ದಶಾಭುಕ್ತಿಗಳ ಒಂದು ಕಾಂಬಿನೇಷನಿಂದ ನಿಮ್ಮನ್ನು ಎಲ್ಲೋ ಒಂದು ತಂದು ನಿಲ್ಲಿಸಿಬಿಟ್ಟಿರುತ್ತೆ. ಹಾಗಾಗಿ ನೀವು ಆಗಾಗ ಅಂದ್ಕೊಳ್ತಾ ಇರ್ತೀರಿ, ನಾನು ಆರ್ಟಿಸ್ಟ್ ಆಗಿರಬೇಕಿತ್ತು, ಆ್ಯಕ್ಟರ್ ಆಗಬೇಕಿತ್ತು, ಡ್ರಾಮಾ ಆರ್ಟಿಸ್ಟ್ ಆಗಬೇಕಾಗಿತ್ತು ಅಂತ. ಇವರು ಹಣದ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರ ಹಾಕ್ತಾರೆ. ಯಾಕಂದರೆ ಕನ್ಯಾ ರಾಶಿ ಬಂದು ಲೆಕ್ಕಾಚಾರದ ರಾಶಿ. ಸೊ ಭವಿಷ್ಯಕ್ಕಾಗಿ ಉತ್ತಮ ಯೋಜನೆಗಳನ್ನು ಹೊಂದಿರ್ತಾರೆ ಇವರು. ಈಗ ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ, ಹಾಗೆ ಮಿಥುನ ರಾಶಿಯ ಅಧಿಪತಿ ಕೂಡ ಬುಧ ಗ್ರಹ. ಮಿಥುನ ರಾಶಿಯಲ್ಲಿ ಬುಧ ಗ್ರಹ ಟ್ರಾವೆಲ್ ಮಾಡಲಿಕ್ಕೆ, ಹೊಸ ಎಕ್ಸ್ಪೀರಿಯನ್ಸ್ ಪಡೀಲಿಕ್ಕೆ, ಹೊಸ ಜನರನ್ನು ಭೇಟಿಯಾಗಲಿಕ್ಕೆ, ಒಟ್ಟಾರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅನ್ನುವಂಥ ಲಕ್ಷಣನ ತೋರಿಸುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿ ಬುಧ ಗ್ರಹ ಒಂದು ವಿಷಯವನ್ನು ಯಾವ ರೀತಿ ಅನಲೈಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಬೇಕು ಅದನ್ನು ಹೇಳಿಕೊಡುತ್ತೆ. ಸೊ ಹಾಗಾಗಿ ಈ ಕನ್ಯಾ ರಾಶಿಯವರು ಇಂಟೆಲಿಜೆಂಟ್, ಕ್ಲಿಯರ್ ಥಿಂಕಿಂಗ್, ಅನಲೈಸ್ ಮಾಡುವಂಥ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಆ ಸಮಯಕ್ಕೆ ತಕ್ಕಂತೆ ಸೊಲ್ಯೂಷನ್ ಹುಡ್ಕೊಳ್ತಾರೆ. ಇನ್ನು ಇವರು ವ್ಯರ್ಥ ಖರ್ಚು ಮಾಡಲ್ಲ. ಮನಿನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿರ್ತಾರೆ. ಆದರೆ ಹಣ ಸೇವಿಂಗ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಇವರಿಗೆ. ನೀವು ಹಾರ್ಡ್ ವರ್ಕ್ ಮಾಡ್ತೀರಿ, ಎಲ್ಲದರಲ್ಲೂ ಪ್ರಾಕ್ಟಿಕಲ್ ಥಿಂಕಿಂಗ್ ಮಾಡ್ತೀರಿ, ವಿಷಯವನ್ನು ಚೆನ್ನಾಗಿ ಅನಲೈಸ್ ಮಾಡ್ತೀರಿ, ಆ ಸಮಯಕ್ಕೆ ಯಾವ ಸೊಲ್ಯೂಷನ್ ಸೂಟ್ ಆಗುತ್ತೆ ಅದನ್ನು ಹುಡುಕ್ತೀರಿ. ಇನ್ನು ನಿಮ್ಮಲ್ಲಿ ಬೇರೆಯವರ ತಪ್ಪನ್ನು ಕಂಡು ಹಿಡಿಯುವಂತಹ ಗುಣ ಇದೆ. ಬೇರೆಯವರು ನಿಮ್ಮ ತಪ್ಪನ್ನು ಹೇಳಿದರೆ ಒಪ್ಪಿಕೊಳ್ಳಲ್ಲ, ಬೇರೆಯವರ ಅಡ್ವೈಸ್ ಕೇಳ್ತೀರಾ, ಆದರೆ ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನೇ ಮಾಡ್ತೀರಾ. ಹಾಗಾಗಿ ಒಂದೊಂದು ಸಲ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಸ್ಲೋ ಆಗಿ ಇರುತ್ತೆ. ಕನ್ಯಾ ರಾಶಿಯವರು ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದ್ರಿಂದ ಯಾರೊಂದಿಗೂ ಅಷ್ಟು ಬೇಗ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಲ್ಲ, ಆದರೆ ರಿಲೇಷನ್ಶಿಪ್ಪಲ್ಲಿ ಲಾಯಲ್ ಆಗಿ ಇರ್ತಾರೆ. ಹಾಗೆ ನೀವು ಕುಟುಂಬದವರನ್ನು ಪ್ರೀತಿಸುವಷ್ಟು ಯಾರೂ ಪ್ರೀತಿಸುವುದಿಲ್ಲ, ಆದರೆ ಅವರಿಂದ ನಿಮಗೆ ಅದೇ ಪ್ರೀತಿ ಸಿಕ್ಕುತ್ತಾ ನೀವು ಪ್ರೀತಿ ಕೊಟ್ಟಷ್ಟು? ಖಂಡಿತ ಇಲ್ಲ. ಹಾಗೆ ಕನ್ಯಾ ರಾಶಿಯ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಇಬ್ಬರಿಗೂ ಬರುವ ಸಂಗಾತಿಯು ತುಂಬ ಜ್ಞಾನವಂತರು, ಗುಣವಂತರು, ವಿದ್ಯಾವಂತರು ಆಗಿರ್ತಾರೆ. ಆದರೆ ನೀವು ಯಾರ ಮಾತು ಕೇಳುವವರಲ್ಲ. ನಿಮ್ಮ ಬುದ್ಧಿ ನಿಮ್ಮ ಮಾತು ಕೇಳಲ್ವೇ? ಇನ್ನು ಇವರದು ಇಂಟೆಲಿಜೆಂಟ್ ಮೈಂಡ್ ಆಗಿರುವುದರಿಂದ ಯಾವುದೇ ವಿಷಯದಲ್ಲಿ ತಪ್ಪನ್ನು ಬೇಗ ಹುಡುಕ್ತಾರೆ.
ಇನ್ನೊಂದೇನೆಂದರೆ ಕೆಲವೊಮ್ಮೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ನ ತುಂಬ ಅನಲೈಸ್ ಮಾಡಲಿಕ್ಕೆ ಹೋಗಿ ನೀವೇ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದುಂಟು. ಅದರ ಬಗ್ಗೆ ಜಾಗ್ರತೆ ವಹಿಸಬೇಕು. ಇನ್ನು ಇವರನ್ನು ಗ್ರೂಪಲ್ಲಿ ಇಂಟರ್ಯಾಕ್ಟ್ ಮಾಡುವುದಕ್ಕಿಂತ ಒಬ್ಬರ ಹತ್ರನೇ ಇಂಟರ್ಯಾಕ್ಟ್ ಮಾಡಲಿಕ್ಕೆ ಬಿಟ್ಟರೆ ಇವರ ಐಡಿಯಾಸ್ನ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಗ್ರೂಪಲ್ಲಿ ಇವರಿಗೆ ಕಂಫರ್ಟೇಬಲ್ ಫೀಲ್ ಇರಲ್ಲ. ಗವರ್ಮೆಂಟ್ ವ್ಯವಹಾರ ನೋಡಿಕೊಳ್ಳುವುದು, ಬರ್ಸುವುದು, ಮ್ಯಾನೇಜ್ ಮಾಡುವುದು. ಆ್ಯಸ್ ಅ ಮ್ಯಾನೇಜರ್ ಇವರು ಸೂಪರ್. ಚಾರ್ಟೆಡ್ ಅಕೌಂಟೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಅಡ್ವೈಸ್ ಮಾಡೋದು ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ. ಫಿನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಮ್ಯಾನೇಜಿಂಗ್, ಸೂಪರ್ವೈಸರ್, ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಮೆಡಿಕಲ್ ಫೀಲ್ಡ್ ಕೂಡ ಆಗಿ ಬರುತ್ತೆ. ನಿಮ್ಮ ಬರವಣಿಗೆ ಚೆನ್ನಾಗಿರುತ್ತೆ, ಮಾತು ಕೂಡ ಕಾವ್ಯಮಯವಾಗಿರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೆಲವೊಬ್ಬರು ಮೋಸಗಳನ್ನು ಅನುಭವಿಸಿರ್ತಾರೆ. ನಿಮ್ಮ ಒಳ್ಳೆತನಕ್ಕೆ ಭಾವುಕತೆಯನ್ನು ಯೂಸ್ ಮಾಡಿಕೊಂಡು ಮೋಸ ಮಾಡ್ತಾರೆ, ಇಲ್ಲ ದುಡ್ಡು ತಗೊಂಡು ಮೋಸ ಮಾಡ್ತಾರೆ, ಇಲ್ಲ ಗೆಳೆತನದಲ್ಲಿ ಮೋಸ ಆಗ್ಬೋದು. ಈ ಕನ್ಯಾ ರಾಶಿಯವರಿಗೆ ನಾಚಿಕೆ ಸ್ವಭಾವ ಅಂತ ಹೇಳಿದೆ ಅಲ್ವಾ, ಹಾಗೆ ಇವರಿಗೆ ಸ್ವಾಭಿಮಾನ ಕೂಡ ಇರುತ್ತೆ. ಬೇರೆಯವರ ಹತ್ರ ಸಹಾಯ ಕೇಳುವುದು ಇವರಿಗೆ ಆಗಲ್ಲ. ಈ ಕನ್ಯಾ ರಾಶಿಯವರಿಗೆ ಕಲಾರಂಗದಲ್ಲಿ ಯಶಸ್ಸಿರುತ್ತೆ. ಹಾಗೆ ಬಿಸ್ನೆಸ್ ಮಾಡುವಂಥದ್ದು, ಬ್ಯೂಟಿ ಪಾರ್ಲರ್, ವಸ್ತ್ರ, ಮೇಕಪ್, ಅಲಂಕಾರಕ್ಕೆ ಸಂಬಂಧಪಟ್ಟಂಥದ್ದು ಇದರಲ್ಲೆಲ್ಲ ಬಹಳ ಬೇಗ ಸಕ್ಸಸ್ ಆಗ್ತಾರೆ. ಸೊ ಇದಿಷ್ಟು ಕನ್ಯಾ ರಾಶಿಯವರ ಗುಣ ಸ್ವಭಾವಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.